ಆದರೆ ಈ ವರ್ಷ 60ನೇ ವರ್ಷ ಆಗಿರೋದ್ರಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದನ್ನ ಅವರ ಆಯುಷ್ಯದಿಂದ ಅಳೆಯೋದು ಯಾವುದಪ್ಪ ಅಂದ್ರೆ ಅವರ ಸೇವೆಯಿಂದ ಅಳಿತಾ ಇದ್ದೀವಿ ನಾವು. ಕೇವಲ ಆಯುಷ್ಯದಿಂದ ಅಳೆಯೋದಲ್ಲ. ಯಾವುದೇ ಒಬ್ಬ ಸಾಧಕರನ್ನ ನೋಡಬೇಕಾದ್ರೆ ಅವರ ವಯಸ್ಸು ಅಂತಲ್ಲ ಮುಖ್ಯ ಅಲ್ಲ, ಅವರ ಸೇವೆ ಮುಖ್ಯ ಆಗಿರುವಂತಹದ್ದು. ನಮ್ಮ ಪ್ರಕಾಶನಾಥ್ ಸ್ವಾಮಿಯವರಿಗೆ ಒಂದು ದೊಡ್ಡ ಒಂದು ಆಶೀರ್ವಾದ ಅಂದ್ರೆ ಬಾಲಗಂಗಾಧರ ಸ್ವಾಮಿ ಅವರ ಅಂತರಂಗದ ಒಬ್ಬ ಶಿಷ್ಯ ಅಂತಂದ್ರೆ ಇವತ್ತಿಗೂ ನಾವು ನೆನೆಸ್ಕೊಳ್ಳೋದು ಪ್ರಕಾಶನಾಥ್ ಸ್ವಾಮಿಯವರನ್ನ. ಆ ರೀತಿಯಲ್ಲಿ ಅವರ ಅನನ್ಯ ಆತ್ಮೀಯ ಭಕ್ತರಾಗಿ ಅವರ ಶಿಷ್ಯರಾಗಿ ಇವತ್ತು ಅವರ ಆಶೀರ್ವಾದದಿಂದ ಇಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇರುವಂತಹ ನಮ್ಮ ಅರ್ಥಮೇರಾದ ಪೂಜ್ಯ ಪ್ರಕಾಶನಾಥ್ ಸ್ವಾಮಿಯವರಿಗೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಒಬ್ಬ ಸಂತನಿಗೆ ತನ್ನದು ಅನ್ನೋದಿರೋದಿಲ್ಲ, ಸಮಾಜವೇ ತನ್ನದು, ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಂಥದ್ದೇ. ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಇದು ಪ್ರಕಾಶನಾಥ್ ಸ್ವಾಮಿಯವರ 60ನೇ ವರ್ಷದ ಹುಟ್ಟುಹಬ್ಬ ಅನ್ನೋದು ನೆಪ. ಆದರೆ ಜನಗಳಿಗೆ ಲೋಕಕ್ಕೆ ಹಿತ ಉಂಟಾಗಬೇಕು ಅನ್ನುವಂಥದ್ದೇ ಮುಖ್ಯ ಕಾರಣದಿಂದ ಎಲ್ಲವನ್ನ ಆಯೋಜಿಸಿದ್ದಾರೆ. ಇದು ವೈಭವ ಅನ್ನೋದಕ್ಕಿಂತ ಭಕ್ತಿಯಿಂದ ನಡೀತಾ ಇದೆ ಅಂತ ಹೇಳಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.